ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಸಾಕಷ್ಟು ಬಾರಿ ಕೆಲವ್ರು ಹೇಳ್ತಾ ಇರ್ತಾರೆ, ಅವ್ನು ಅಂದ್ಕೊಂಡಿರೋಂಥ ಕೆಲಸ ಆಗದೆ ಇದ್ದಾಗ ನಮ್ಮ ಹಣೆ ಬರನೇ ಇಷ್ಟು ಅನಿಸುತ್ತೆ, ದೇವರು ನಮ್ಗೆ ಇದೇ ರೀತಿ ಬರೆದು ಕಳಿಸ್ಬಿಟ್ಟಿದ್ದಾನೆ, ಅದಕ್ಕೆ ನಮಗೆ ತೊಂದರೆಗಳ ಮೇಲೆ ತೊಂದರೆ ಬರ್ತಾ ಇದೆ, ನಮ್ಮ ಹಣೆ ಬರನ ಬದಲಾಯಿಸೋಕ್ಕೆ ಆಗಲ್ವಾ? ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಅಂದರೆ ನಮ್ಮ ಲಕ್ ಅನ್ನೋಂಥದ್ದನ್ನ ನಾವು ಹೇಗೆ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ? ದೇವ್ರು ಬರೆದು ಕಳಿಸಿದ ಮೇಲೆ ನಾವು ಹಾಗೇ ಇರಲೇಬೇಕಾಗತ್ತೆ ಜೀವನ ಪರ್ಯಂತ, ನಮ್ಮ ಎಂಡ್ ಆಫ್ ದ ಲೈಫ್ವರೆಗೂ ಹೇಗೆ ನಮ್ಮ ಲಕ್ಕನ್ನ ಬದಲಾಯಿಸ್ಕೊಳ್ಳುವಂಥದ್ದು? ಸೊ ಹಣೆ ಬರನ ನಾವು ಬದಲಾಯಿಸ್ಕೊಳ್ಬೋದಾ? ನಮಗೆ ಹೇಗೆ ಬೇಕು ಹಾಗೆ ಬರ್ಕೊಳ್ಬೋದಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳ್ತಕ್ಕಂಥ ಈ ಪ್ರಶ್ನೆ ವಿಶೇಷ. ಏನು ಅಂತಂದರೆ ಪ್ರತಿಯೊಬ್ಬರು ಇದನ್ನು ಮಾತನಾಡ್ತಾರೆ, ಬ್ರಹ್ಮ ಬರೆದಿರ್ತಕ್ಕಂಥ ಹಣೆ ಬರಹವನ್ನು ಯಾರೂ ಬದಲಾಯಿಸ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ. ಬ್ರಹ್ಮನ ಸೃಷ್ಟಿಯಲ್ಲಿ ಹುಣಸೆ ಹಣ್ಣು ಇದೆ, ಅವರ ಸೃಷ್ಟಿಯಲ್ಲಿ ಟೊಮಾಟೊ ಇಲ್ಲ. ಬ್ರಹ್ಮನ ಸೃಷ್ಟಿಯಲ್ಲಿ ಮೆಣಸಿನಕಾಯಿ ಇದೆ, ಅವನ ಸೃಷ್ಟಿಯಲ್ಲಿ ಕಾಳು ಮೆಣಸು ಇವೆಲ್ಲ ಋಷಿ ಸೃಷ್ಟಿ. ಅದಕ್ಕೆ ಕೃತಕವಾಗಿ ಈಗ ನಮಗೇನಾದರೂ ಆಕ್ಸಿಡೆಂಟ್ ಆದರೆ, ಕಾಲು ಸ್ವಲ್ಪ ಏನಾದರೂ ಫ್ರಾಕ್ಚರ್ ಆದರೆ ಕೃತಕವಾಗಿ ಕಾಲು ತೋರಿಸಲ್ವ, ಅದು ಡಾಕ್ಟ್ರದ್ದು. ಅವನು ಋಷಿ ಅಲ್ಲಿ ಅವನಲ್ಲಿ ಕೆಲಸ ಮಾಡಿರ್ತಾನೆ, ಅವನು ಕಂಡುಕೊಂಡ ಸತ್ಯ ಇದು. ಇಲ್ಲ ಅಂತಂದಾಗ ಇನ್ನೇನು ಅದಕ್ಕೆ ಪೂರ್ವಕವಾಗಿ ಮಾಡ್ಕೋಬೇಕಲ್ಲ, ಅದು ಇಲ್ಲಾಂದರೆ ಇದು ಬೇಕಲ್ಲ, ನಮಗೆ ಅದಿಲ್ಲ ಇದಾದರೂ ಬೇಕಲ್ಲ ಅನ್ನೋದನ್ನು ನಾವು ಪಡ್ಕೊಳ್ತೀವಿ. ಅಂತಂದರೆ ಹಣೆ ಬರಹ ನೀವು ಬರ್ಕೊಳಕ್ಕಿದೆ ಅಂತ, ನಿಮ್ಮ ಹಣೆ ಬರಹ ನೀವು ಬದಲಾಯಿಸ್ಕೋಬೇಕಿದೆ. ಬಟ್ ಲೇಜಿಗಳಿಗೋ ಸೋಂಬೇರಿಗಳಿಗೋ ಇದು ಅಪ್ಲೈ ಆಗಲ್ಲ. ನಾನು ದುಡಿತಿದ್ದೀನಿ, ಕೆಲಸ ಮಾಡ್ತಿದ್ದೀನಿ, ಸೋತಿದ್ರೂ ಪರವಾಗಿಲ್ಲ, ಮತ್ತು ಪ್ರಯತ್ನ ಪಡ್ತೀನಿ, ಯುದ್ಧದಲ್ಲಿ ಗೆಲ್ತೀನಿ ಅನ್ನೋ ಅಭಿಲಾಷೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಈ ತಂತ್ರ. ಯಾಕೆಂದರೆ ಮೊನ್ನೆ ಯಾರೋ ಇದೇ ಪದ್ಧತಿಯಲ್ಲಿ ನೀವು ಅದದ್ದು ಜ್ಞಾಪಕ ಬಂತು ನನಗೆ. ಈ ಬಂಗಾರಪೇಟೆ ಹತ್ರ ಅಥವಾ ಕಡೆಯಲ್ಲೋ ಪಾಪ ಅವರು 6 ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದಾನೆ ಅವ್ರದ್ದು 5 ಎಕರೆ ಜಮೀನು ಮಾರಾಟ ಮಾಡಲಿಕ್ಕೆ. ಆ ಜಮೀನು ಮಾರಾಟ ಮಾಡಿದ್ರೇ ಇನ್ನು ಅವ್ರು ಬದುಕೋದು. ಬಹುಶಃ ಮಾರಾಟ ಮಾಡಲಿಕ್ಕೆ ಇಷ್ಟ ಇಲ್ಲ. ಈಗ ಬೇಕಾದಷ್ಟು ಸಾಲ ಬೆಳೆದೋಗಿದೆ, ಮದುವೆ ಮಾಡಬೇಕು, ಎಂಥ ಮಾಡಿದ್ರೂ ಕೂಡ ಅದು ಸೇಲ್ ಆಗ್ತಾಯಿಲ್ಲ, ಆ ಮಗುದು ಮದುವೆ ಆಗ್ತಾಯಿಲ್ಲ. ಬಹುಶಃ ಅವರು ಕೂಡ ಇತ್ತೀಚೆಗೆ ಯೂಟ್ಯೂಬ್ ನೋಡಿಕೊಂಡು ಬಂದವರೇ. ನಾನು ಮಾಧ್ಯಮದಲ್ಲಿದ್ದಾಗ, TV5 ಚಾನಲ್ ಇದ್ದಾಗ, ಸುವರ್ಣ TV ಇದ್ದಾಗ, ಮತ್ತು BTV ಇದ್ದಾಗ, ಪಬ್ಲಿಕ್ ಟಿವಿಯಲ್ಲಿ ನಾನು ಡಿಸ್ಕಷನ್ಗೆ ಹೋಗ್ತಿದ್ದಾಗ ಎಲ್ಲ ಗಮನಿಸಿದ್ದಾರೆ ಅವರು. ಯಾವಾಗಲೂ ಒಂದು ಸಲ ಬಂದೋಗಿದ್ರಂತೆ, ಯಾವ ವಿಚಾರಕ್ಕೂ ಏನೋ ಅವರ ಮಗನ ವಿಚಾರಕ್ಕೆ, ವಿದ್ಯಾಭ್ಯಾಸಕ್ಕೂ ಮತ್ತು ಏನೋ ಹೇಳಿದ್ರು ಅವರೆಲ್ಲ ಕೂಡ. ನಂತರ ಇತ್ತೀಚೆಗೆ ಅವರಿಗೆ ನಾನು ಸಿಗಲಿಲ್ಲ. ಇದನ್ನು ನೋಡ್ಕೊಂಡು ಮತ್ತೆ ಪಾಪ ಅವರು ಹೇಗೆ ಓಡಿ ಬಂದರು ಅಂದರೆ, ಪಾಪ ಆ ದಿನವೇ ಬೇಡ್ಕೊಂಡ್ರು ಅವರು. ಪಾಪ ಬೇಡ್ಕೊಂಡು ಹೇಗೋ ಬಂದರು, ಒಂದು ಸಮಸ್ಯೆಗೆ ಬಗೆಹರಿಸಲೇಬೇಕು, ನನ್ನ ಉದ್ದೇಶ ಅದಾಗಿರುತ್ತೆ. ಅಂತಹದ್ರಲ್ಲಿ ಅವರಿಗೆ ಕೊಟ್ಟ ರೆಮಿಡಿ ಅವರು ಮಾರಾಟ ಮಾಡಿಕೊಂಡು ಎಷ್ಟಿಲ್ಲ 17ನೇ ದಿನಕ್ಕೆ ಮಾರಾಟ ಮಾಡ್ತಾರೆ ಅಂತಂದರೆ 5 ವರ್ಷಗಳಿಂದ ವಿలుವಲು ಒದ್ದಾಟ ಮಾಡಿ. ಅದು ಲಿಂಕು ಹೇಗಿರುತ್ತೆ ನೋಡಿ, ಅಲ್ಲಿ ತೆಗೆದುಕೊಂಡವ ಕೂಡ ನಮ್ಮ ಕ್ಲೈಂಟೇ. ಮೇಯ್ನು ಅವರು ಬಹುಶಃ ಒಂದು 2 ವರ್ಷಗಳಿಂದ ಬಂದೋಗಿದ್ದರು. ಅವರು KR ಪುರಂ ಇದ್ದಾರೆ, ತೆಗೆದುಕೊಂಡಿದ್ದು ಅವರು ಅವ್ರ ಹತ್ರ ಹೋಗೆಲ್ಲ ಮಾತಾಡ್ಕೊಂಡಿದ್ದಾರೆ. ಅವ್ರಿಗಾಗಿದ್ದು ಅಲ್ಲಿಂದಲೇ ಕಾಲ್ ಮಾಡ್ತಾರೆ ಅವರು. ಯಾರ ಹತ್ರ ಇದು ಅವ್ರ ಹತ್ರ ಪರ್ಸನಲ್ ನಂಬರ್ ಇಲ್ಲ, ಮಾರಾಟ ಮಾಡೋದನ್ನ ಹತ್ರ ತೆಗೆದುಕೊಂಡು ಅಂದರೆ ನನ್ನ ನಂಬರ್ ಇದೆ, ಆತನ ಹತ್ರ ಕಾಲ್ ಮಾಡ್ತಾನೆ, ಮಾತಾಡ್ತಾನೆ. ಅದು ಒಂದು ಚಮತ್ಕಾರ. ಏನು ಅಂತಂದರೆ, ನಿಮ್ಮ ಹಣೆ ಬರಹವನ್ನು ನೀವು ಬದಲಾಯಿಸ್ಕೋಬೇಕು ಅಂತಂದರೆ ಯಾವುದೇ ವಿಧಾನದಲ್ಲಾಗಲಿ, ಒಂದು ನಿಂಬೆಹಣ್ಣು ತೆಗೆದುಕೊಳ್ಬೇಕು, ಒಂದು ಪೆನ್ ತೊಗೋಬೇಕು, ರೆಡ್ ಪೆನ್ ತೊಗೊಂಡು 808 8 ಸಲ ಬರೀಬೇಕು. ಒಂದು ನಿಂಬೆಹಣ್ಣಿನ ಮೇಲೆ 808 ಸಲ ಬರೀಬೇಕು. ಒಂದು ಕಪ್ಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿಡಬೇಕು. ಇನ್ನೊಂದು ನಿಂಬೆಹಣ್ಣು ತಗೋಬೇಕು, 1 2 3 ಬರೀಬೇಕು. ಆ 1 2 3 3 ಸಲ ಅದನ್ನು ಬರೀತೀರಿ, ಇದನ್ನು 8 ಸಲ ಬರೀತೀರಿ. ಈ ನಿಂಬೆಹಣ್ಣನ್ನು ಅದನ್ನು ಕಪ್ಪು ವಸ್ತ್ರದಲ್ಲಿ ಕಟ್ಟುತ್ತೀರಿ, ಇದನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟುತ್ತೀರಿ. 1 2 3 ಇದನ್ನು ಕೆಂಪು ವಸ್ತ್ರ ಕಟ್ತೀರಿ. ಇವೆರಡನ್ನು ಕೂಡ ನಿಮ್ಮ ಮನೆಯಲ್ಲಿ 8 ಪ್ಲಸ್ ಇದರಲ್ಲಿ 8 ಸಲ ಬರ್ತಿದ್ದೀರಿ, ಇದರಲ್ಲಿ 3 ಸಲ ಬರ್ತಿದ್ದೀರಿ. ಎಷ್ಟಾಯಿತು? 2 ಪ್ಲಸ್ ಮಾಡಿದಾಗ 11 ಡೇಸ್ ಆಯಿತು. ಆ 11 ಸಂಖ್ಯೆನ 11 ಡೇಸ್ ಆಗಿ ಮಾಡ್ಕೊಳ್ತಾ 11 ದಿನ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಲ್ಯಾಂಡ್ ಮಾರಾಟ ಮಾಡಬೇಕಂತ ಮನಸ್ಸಲ್ಲಿ ಇತ್ತು ಅಂತಂದರೆ, ಈ ಕಪ್ಪುದಿದೆಯಲ್ಲ ತೆಗೆದುಕೊಂಡೋಗಿ ನಿಮ್ಮ ಲ್ಯಾಂಡಲ್ಲಿ ಇಡಬೇಕು. ಅಂದರೆ ಒಂದು ಅರ್ಧ ಅಡಿ ಮಣ್ಣು ತೆಗೆದುಬಿಟ್ಟು ಅದನ್ನು ಮುಚ್ಚಿಬಿಡಬೇಕು. ಇದು ನಿಮ್ಮ ಹತ್ರ 1 2 3 ಇದೆಯಲ್ಲ, ಅದು ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು. ಅದು ಒಣಗೋಗೋ ಸಂದರ್ಭ ಬರ್ತಾ ಇರುತ್ತೆ. 108 ದಿನಗಳ ಪರ್ಯಂತ ಇದಿರಬೇಕು. 108 ದಿನ ಅಂದರೆ ಅವ್ರ ಮನೆಯಲ್ಲಿ, ಅವರ ತಿಜೋರಿ ಅವ್ರಿಗೊಬ್ಬರಿಗೆ ಸಂಬಂಧಪಟ್ಟಾಗಿರ್ಬೇಕು ನೋವು. ಅದಕ್ಕಷ್ಟೇ ಮುಟ್ಟಿ ಪ್ರೇಯರ್ ಮಾಡ್ತಾರೆ. ಆ ಒಂದು ಮುಟ್ಟುವಾಗ ಅವ್ರ ಮನಸ್ಸಲ್ಲಿ ಒಂದು ಅಭಿಲಾಷೆ ಬರುತ್ತೆ,
ನಾನು ಈ ನೋವಿಂದ ಆಚೆ ಬರಬೇಕು ಅಂತ. ಯಾರಿಗೆ ಗಾಯ ಆಗಿರುತ್ತೆ ಅವ್ನಿಗೆಷ್ಟು ನೋವು ಗೊತ್ತಾಗುತ್ತೆ, ಇನ್ಯಾರಿಗೂ ಅಯ್ಯೋ ಪಾಪ ಅನ್ನೋದು ಅಷ್ಟೇ. ಆ ಒರಿಜಿನಲ್ ಪೇಯ್ನ್ ಅವನಿಗಿರುತ್ತೆ. ಹಾಗಾಗಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಿರ್ತಾನೆ. ವಿಶ್ವದ ಜೊತೆಗೆ ಅವನು ಕನೆಕ್ಟ್ ಆಗಿಬಿಡ್ತಾನೆ. ಅವಾಗ ಆ 108 ದಿನದಲ್ಲಿ ಅವನಿಗೊಂದು ಕೀ ಇದು. ಪಾಪ ಇದನ್ನು ಮೊದಲೇ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಬಟ್ ಅವನ ಕರ್ಮ ಕಳೆದ್ರೆ ಇದು ಸಿಗಲ್ಲ ಅವನಿಗೆ, ಈ ರೆಮಿಡಿ ಕೂಡ ಸಿಗಲ್ಲ ಅವನಿಗೆ. ಹಾಗಾಗಿ ಬೆಳಗ್ಗೆ 5:05ವರೆಗೆ ಯಾರೋ ಕಾಲ್ ಮಾಡ್ತಾರೆ, ಗುರುಗಳು ನಾನು ಯಾವುದೋ ಒಂದು 444 ನಂಬರ್ ನೋಡಿಬಿಟ್ಟೆ ತಮಿಳ್ನಾಡಿಂದ, ಅವ್ನಿಗಾಗಿದ್ದು ಇದನ್ನು ಖುಷಿಯಿಂದ ಹೇಳ್ಕೊಳ್ತಾನೆ. ಗೊತ್ತಿಲ್ಲ ಈತನಿಗೆ ಯಾವಾಗ ಈ ವಿಡಿಯೋ ಸಿಗುತ್ತೋ ಆವಾಗಲೇ ಅದನ್ನು ನೋಡಿ ಕರ್ಮ ಕಳ್ಕೊಳ್ಳೋ ಮುಖಾಂತರ ಇದನ್ನು ಪಡೆದುಕೊಂಡೇ ತೀರ್ತಾನೆ. ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಬೇಕು. ಜಮೀನು ಮಾರಾಟ ಅಲ್ಲ ಗುರುಗಳೇ, ನಮ್ಮದಾಗಿರ್ತಕ್ಕ ಲಕ್ಕನ್ನು ನಾವು ಪಡ್ಕೊಳ್ಬೇಕು, ನಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡ್ಕೋಬೇಕು, ನಮ್ಮ ಕೆರಿಯರನ್ನು ನಾವು ರೂಪಿಸ್ಕೋಬೇಕು ಅನ್ನೋರು ಕೂಡ ಏನು ಮಾಡ್ತೀವಿ ಅಂತಂದರೆ ಎರಡನ್ನೂ ಕೂಡ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತೀರಿ. 108 ದಿನಗಳಾದಮೇಲೆ ಎರಡನ್ನೂ ಕೂಡ ತೆಗೆದುಕೊಂಡು ಹೋಗಿ ನೀರಿಗೆ ಹಾಕ್ತೀರಿ. ಹರಿಯೋ ನೀರಿಗೆ ಹಾಕ್ತೀರಿ. ಅಷ್ಟು ದಿನದ ಒಳಗಡೆ ನಿಮ್ಮದೊಂದು ಚಮತ್ಕಾರ ನಡೆದೋಗಿರುತ್ತೆ. ಖುಷಿಯಿಂದ ನಿಮಗೆ ಬೇಕಾಗಿರತಕ್ಕಂತಹ ಆ ಒಂದು ಧನಧಾನ್ಯಕ್ಕೆ ವೆಲ್ಕಮನ್ನು ನೀವು ಹೇಳ್ತೀರಿ. ಖಂಡಿತ ಗುರುಗಳೇ. ಸೊ 808ರ ಮಹತ್ವ ಏನು, ಜೊತೆಗೆ ನಮ್ಮ ಲಕ್ನ ನಾವು ಹೇಗೆ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ, ಹಣೆ ಬರನ ಹೇಗೆ ಬದಲಾಯಿಸ್ಕೊಳ್ಳೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ನಿಮ್ಮ ಲಕ್ನ ಚೇಂಜ್ ಮಾಡ್ಕೊಳ್ಬೇಕು, ಸೊ ಗುಡ್ ಲಕ್ನ ವೆಲ್ಕಮ್ ಮಾಡಬೇಕು ಅಂತಂದರೆ 808 ಆ್ಯಂಡ್ 123 ನಿಮಗೆ ಖಂಡಿತ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.